ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರಮೇಯ 2.6 ಅಥವಾ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯವನ್ನು ಅಭ್ಯಾಸ ಮಾಡೋಣ. ಹಿಂದಿನ ವಿಡಿಯೋಗಳಲ್ಲಿ ನಾವು ಥೇಲ್ಸ್ನ ಪ್ರಮೇಯ ಮತ್ತು ಸಮರೂಪ ತ್ರಿಭುಜಗಳ ಮೇಲಿನ ಕೋನ ನಿರ್ಧಾರಕ ಗುಣದ ಮೇಲಿರುವ ಪ್ರಮೇಯವನ್ನು ಯಾವ ರೀತಿ ಸುಲಭವಾಗಿ ತಾರ್ಕಿಕವಾಗಿ ಸಾಧಿಸಬಹುದು ಎಂಬುದನ್ನು ಅಭ್ಯಾಸ ಮಾಡಿದ್ದೇವೆ. ಆ ವಿಡಿಯೋಗಳಿಗೆ ಸಂಬಂಧಿಸಿದ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು. ಮೊದಲಿಗೆ ನಾವು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ ಅಥವಾ ಪ್ರಮೇಯ 2.6ರ ಹೇಳಿಕೆಯನ್ನು ನೋಡೋಣ. ಹೇಳಿಕೆ ಈ ರೀತಿಯಾಗಿದೆ: ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ. ಈ ಪ್ರಮೇಯವನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಹಲವು ಬಾರಿ ಕೇಳಿದ್ದಾರೆ. ಹಾಗಾಗಿ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಈ ಪ್ರಮೇಯವು ಬಹಳ ಮಹತ್ವಪೂರ್ಣದ್ದಾಗಿದೆ. ನೀಡಿರುವ ಪ್ರಮೇಯದ ಹೇಳಿಕೆಯ ಸಹಾಯದಿಂದಲೇ ನಾವು ಪ್ರಮೇಯದ ಹಂತಗಳಾದ ಚಿತ್ರ, ದತ್ತ ಮತ್ತು ಸಾಧನೀಯಗಳನ್ನು ಬರೆಯೋಣ. ಪ್ರಮೇಯದ ಹೇಳಿಕೆಯಲ್ಲಿ ನಮಗೆ ನೀಡಿರುವ ಜಾಮಿತಿಯ ಆಕೃತಿ ಅಂದರೆ ಅದು ಎರಡು ಸಮರೂಪ ತ್ರಿಭುಜಗಳಾಗಿವೆ. ಹಾಗಾಗಿ ನಾವಿಲ್ಲಿ ತ್ರಿಭುಜ ABC ಎಂಬ ಒಂದು ಚಿಕ್ಕ ತ್ರಿಭುಜ, ಈ ABC ತ್ರಿಭುಜಕ್ಕೆ ಸಮರೂಪವಾಗಿರುವ ಅಂದರೆ ಇದೇ ರೀತಿ ಕಾಣುವ ಒಂದು ದೊಡ್ಡ ತ್ರಿಭುಜ PQR ಅನ್ನು ರಚನೆ ಮಾಡಿಕೊಳ್ಳಬೇಕು. ಹೀಗೆ ನಾವು ಪ್ರಮೇಯದ ಹೇಳಿಕೆಯ ಸಹಾಯದಿಂದ ಎರಡು ಸಮರೂಪ ತ್ರಿಭುಜಗಳನ್ನು ರಚನೆ ಮಾಡಿಕೊಂಡ ನಂತರ ಪ್ರಮೇಯದ ಎರಡನೇ ಹಂತವಾದ ದತ್ತವನ್ನು ಸಹ ಪ್ರಮೇಯದ ಹೇಳಿಕೆಯ ಸಹಾಯದಿಂದನೇ ಬರೆಯೋಣ. ಪ್ರಮೇಯದ ಹೇಳಿಕೆಯಲ್ಲಿ ನಮಗೆ ಎರಡು ಸಮರೂಪ ತ್ರಿಭುಜಗಳು ಅಂತ ಹೇಳಿದ್ದಾರೆ. ಇಲ್ಲಿ ನಾವು ರಚನೆ ಮಾಡಿಕೊಂಡ ಎರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿರುವುದರಿಂದ ದತ್ತದಲ್ಲಿ ನಾವು ತ್ರಿಭುಜ ABC ಸಮರೂಪಿ ತ್ರಿಭುಜ PQR ಎಂದು ಬರೆದುಕೊಳ್ಳೋಣ. ಹೀಗೆ ನಾವು ದತ್ತವನ್ನು ಪ್ರಮೇಯದ ಹೇಳಿಕೆಯ ಸಹಾಯದಿಂದ ಬರೆದ ಮೇಲೆ ಪ್ರಮೇಯದ ಮೂರನೇ ಹಂತವಾದ ಸಾಧನೀಯವನ್ನು ಸಹ ಪ್ರಮೇಯದ ಹೇಳಿಕೆಯ ಸಹಾಯದಿಂದನೇ ಬರೆಯೋಣ. ಪ್ರಮೇಯದ ಹೇಳಿಕೆಯಲ್ಲಿ ನಮಗೆ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಲಿಕ್ಕೆ ಹೇಳಿರೋದ್ರಿಂದ ಸಾಧನೀಯದಲ್ಲಿ ಇದನ್ನೇ ನಾವು ಸಾಂಕೇತಿಕವಾಗಿ ಬರೆಯಬೇಕು. ಹೇಳಿಕೆಯ ಪ್ರಕಾರ ನಾವು ಬಿಡಿಸಿಕೊಂಡ ಎರಡು ಸಮರೂಪ ತ್ರಿಭುಜಗಳೆಂದರೆ ತ್ರಿಭುಜ ABC ಮತ್ತು ಇದಕ್ಕೆ ಸಮರೂಪವಾದ ತ್ರಿಭುಜ PQRಗಳಾಗಿವೆ. ಈ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ನಾವು ತ್ರಿಭುಜ ABCಯ ವಿಸ್ತೀರ್ಣ ಭಾಗಿಸು ತ್ರಿಭುಜ PQRನ ವಿಸ್ತೀರ್ಣವೆಂದು ಬರೆಯಬೇಕು. ಈ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಇವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಎಂದು ಸಾಧಿಸಿ ಅಂತ ಹೇಳಿರೋದ್ರಿಂದ ನಾವಿಲ್ಲಿ ತ್ರಿಭುಜ ABCಯ ವಿಸ್ತೀರ್ಣ ಭಾಗಿಸು ತ್ರಿಭುಜ PQRನ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ ABCಯ AB ಬಾಹುವಿಗೆ ತ್ರಿಭುಜ PQRನ PQ ಬಾಹು ಅನುರೂಪವಾಗಿರುವುದರಿಂದ ಇವೆರಡು ಬಾಹುಗಳ ಅನುಪಾತಗಳ ವರ್ಗ ಅಂದರೆ AB ಭಾಗಿಸು PQದ ಸಂಪೂರ್ಣ ವರ್ಗ ಇಸ್ ಈಕ್ವಲ್ ಟು BC ಬಾಹುವಿಗೆ ಅನುರೂಪವಾದ ಬಾಹು QR, ಈ ಬಾಹುಗಳ ಅನುಪಾತದ ವರ್ಗ ಅಂದರೆ BC ಭಾಗಿಸು QRದ ಸಂಪೂರ್ಣ ವರ್ಗ ಇಸ್ ಈಕ್ವಲ್ ಟು AC ಬಾಹುವಿಗೆ ಅನುರೂಪವಾದ ಬಾಹು PR, ಈ ಅನುರೂಪ ಬಾಹುಗಳ ವರ್ಗ ಅಂದರೆ AC ಭಾಗಿಸು PRದ ಸಂಪೂರ್ಣ ವರ್ಗ ಎಂದು ಬರೆದುಕೊಳ್ಳಬೇಕು. ನೀಡಿರುವ ಹೇಳಿಕೆಯನ್ನು ಸಾಧಿಸೋದಕ್ಕೆ ದತ್ತದಲ್ಲಿರುವ ಅಂಶಗಳು ಸಾಲದೇ ಇರೋದ್ರಿಂದ ನಾವಿಲ್ಲಿ ಈ ಎರಡು ಸಮರೂಪ ತ್ರಿಭುಜಗಳಲ್ಲಿ ಒಂದು ಚಿಕ್ಕ ರಚನೆಯನ್ನ ಮಾಡಿಕೊಳ್ಳೋಣ. ತ್ರಿಭುಜ ABCಯಲ್ಲಿ AM BC ಬಾಹುವಿಗೆ ಲಂಬವಾಗಿರುವಂತೆ, ಅದೇ ರೀತಿ ತ್ರಿಭುಜ PQRನಲ್ಲಿ PN QR ಬಾಹುವಿಗೆ ಲಂಬವಾಗಿರುವಂತೆ ಎರಡು ಚಿಕ್ಕ ರಚನೆಗಳನ್ನು ಮಾಡಿಕೊಳ್ಳಬೇಕು. ಇದನ್ನೇ ನಾವು ರಚನೆಯ ಹಂತದಲ್ಲಿ ಬರೆಯಬೇಕು. ಅಂದರೆ AM ಲಂಬ BC ಮತ್ತು PN ಲಂಬ QR ಎಳೆಯಬೇಕು ಅಂತ ಬರೆಯಬೇಕು. ಈಗ ನಾವು ದತ್ತ ಮತ್ತು ರಚನೆಯ ಸಹಾಯದಿಂದ ಪ್ರಮೇಯದ ಕೊನೆಯ ಹಂತವಾದ ಸಾಧನೆಯನ್ನು ಮಾಡೋಣ. ಸಾಧನೆಯಲ್ಲಿ ನಾನು ತ್ರಿಭುಜ ABCಯ ವಿಸ್ತೀರ್ಣ ಮತ್ತು ತ್ರಿಭುಜ PQRನ ವಿಸ್ತೀರ್ಣಗಳ ಅನುಪಾತವನ್ನು ತೆಗೆದುಕೊಂಡಿದ್ದೇನೆ. ತ್ರಿಭುಜದ ವಿಸ್ತೀರ್ಣದ ಸೂತ್ರವು ಅರ್ಧ ಗುಣಿಸು ತ್ರಿಭುಜದ ಪಾದ ಗುಣಿಸು ಎತ್ತರವಾಗಿರುತ್ತದೆ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ಈ ಅನುಪಾತದ ಅಂಶದಲ್ಲಿರುವ ತ್ರಿಭುಜ ABCಯ ವಿಸ್ತೀರ್ಣವು ಅರ್ಧ ಗುಣಿಸು ತ್ರಿಭುಜ ABCಯ ಪಾದ BC ಗುಣಿಸು ತ್ರಿಭುಜ ABCಯ ಎತ್ತರ AM ಆಗುತ್ತದೆ. ಅದೇ ರೀತಿ ಈ ಅನುಪಾತದ ಛೇದದಲ್ಲಿ ತ್ರಿಭುಜ PQRನ ವಿಸ್ತೀರ್ಣವಿದೆ. ಹಾಗಾಗಿ ತ್ರಿಭುಜ PQRನ ವಿಸ್ತೀರ್ಣವನ್ನು ಇದರ ಛೇದದಲ್ಲಿ ಬರೆದಾಗ ತ್ರಿಭುಜ PQRನ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಗುಣಿಸು ತ್ರಿಭುಜ PQRನ ಪಾದ QR ಗುಣಿಸು ತ್ರಿಭುಜ PQRನ ಎತ್ತರ PN ಆಗುತ್ತದೆ. ಮುಂದಿನ ಹಂತದಲ್ಲಿ ಈ ಅನುಪಾತದ ಅಂಶ ಮತ್ತು ಛೇದದಲ್ಲಿರುವ ಅರ್ಧವನ್ನು ಕ್ಯಾನ್ಸಲ್ ಮಾಡಿದಾಗ ಅಂಶದಲ್ಲಿ BC ಗುಣಿಸು AM ಉಳಿಯುತ್ತದೆ ಭಾಗಿಸು ಛೇದದಲ್ಲಿ QR ಗುಣಿಸು PN ಉಳಿಯುತ್ತದೆ.
ಈ ಸಮೀಕರಣವನ್ನು ನಾವು ಸಮೀಕರಣ 1 ಆಗಿ ತೆಗೆದುಕೊಳ್ಳೋಣ. ಸೊ ನಾವೀಗ ಹೊಸದಾಗಿ ರಚನೆಯಾಗಿರುವ ತ್ರಿಭುಜ ABM ಮತ್ತು ತ್ರಿಭುಜ PQNಗಳನ್ನು ತೆಗೆದುಕೊಳ್ಳೋಣ. ಈ ತ್ರಿಭುಜ ABN ಮತ್ತು ತ್ರಿಭುಜ PQNಗಳಲ್ಲಿ ಯಾವ್ಯಾವ ಕೋನಗಳು ಮತ್ತು ಯಾವ್ಯಾವ ಬಾಹುಗಳು ಸಮನಾಗಿದೆ ಎಂಬುದನ್ನು ನಾವಿಲ್ಲಿ ಬರೆಯೋಣ. ಸೊ ದತ್ತದಲ್ಲಿ ನಾವು ಪ್ರಮೇಯದ ಹೇಳಿಕೆಯನ್ನು ಆಧರಿಸಿ ತ್ರಿಭುಜ ABC ಸಮರೂಪಿ ತ್ರಿಭುಜ PQR ಎಂದು ಬರೆದುಕೊಂಡಿದ್ದೇವೆ. ಎರಡು ತ್ರಿಭುಜಗಳು ಸಮರೂಪಿಯಾದ ನಂತರ ಅವುಗಳ ಅನುರೂಪ ಕೋನಗಳೆಲ್ಲವೂ ಸಮನಾಗಿರುತ್ತವೆ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ತ್ರಿಭುಜ ABC ಮತ್ತು ತ್ರಿಭುಜ PQRಗಳು ಇಲ್ಲಿ ಸಮರೂಪಿಯಾಗಿರೋದ್ರಿಂದ ತ್ರಿಭುಜ ABCಯ A ಕೋನವು ತ್ರಿಭುಜ PQRನ ಅನುರೂಪವಾದ P ಕೋನಕ್ಕೆ ಸಮನಾಗುತ್ತದೆ. ಅದೇ ರೀತಿ B ಕೋನಕ್ಕೆ ಅನುರೂಪವಾದ Q ಕೋನವು ಸಮನಾಗುತ್ತದೆ. ಅದೇ ರೀತಿ C ಕೋನವು R ಕೋನಕ್ಕೆ ಸಮನಾಗುತ್ತದೆ. ಈ B ಕೋನವು ತ್ರಿಭುಜ ABCಯಲ್ಲೂ ಇದೆ, ಅದೇ ರೀತಿ ತ್ರಿಭುಜ ABMನಲ್ಲೂ ಇದೆ. ಈ B ಕೋನಕ್ಕೆ ಅನುರೂಪವಾದ Q ಕೋನವು ತ್ರಿಭುಜ PQRನಲ್ಲೂ ಇದೆ, ಅದೇ ರೀತಿ ತ್ರಿಭುಜ PQNನಲ್ಲೂ ಇದೆ. ಈ B ಕೋನವು Q ಕೋನಕ್ಕೆ ಸಮನಾಗಿರೋದ್ರಿಂದ ತ್ರಿಭುಜ ABNನ B ಕೋನವು ತ್ರಿಭುಜ PQNನ ಅನುರೂಪವಾದ Q ಕೋನಕ್ಕೆ ಸಮ ಎಂದು ನಾವಿಲ್ಲಿ ಬರೆದುಕೊಳ್ಳೋಣ. ಕಾರಣ ದತ್ತ ಅಂತ ಬರೆಯೋಣ. ರಚನೆಯಲ್ಲಿ ನಾವು ತ್ರಿಭುಜ ABCಯಲ್ಲಿ AM ಲಂಬ BC ಎಳೆದಿದ್ದೇವೆ. ಅದೇ ರೀತಿ ತ್ರಿಭುಜ PQRನಲ್ಲಿ PN ಲಂಬ QR ಅನ್ನ ಎಳೆದಿದ್ದೇವೆ. ಸೊ ಹಾಗಾಗಿ ತ್ರಿಭುಜ ABMನಲ್ಲಿ ಕೋನ M 90 ಡಿಗ್ರಿ ಆದರೆ ಈ M ಕೋನಕ್ಕೆ ಅನುರೂಪವಾದ ತ್ರಿಭುಜ PQNನ N ಕೋನವು ಸಹ 90 ಡಿಗ್ರಿ ಆಗುತ್ತದೆ. ಆದ್ದರಿಂದ ನಾವಿಲ್ಲಿ ತ್ರಿಭುಜ AM ಮತ್ತು ತ್ರಿಭುಜ PQNಗಳಲ್ಲಿ M ಕೋನ N ಕೋನ 90 ಡಿಗ್ರಿ ಅಂತ ಬರೆದುಕೊಳ್ಳೋಣ. ಕಾರಣ ರಚನೆಯೆಂದು ಬರೆಯೋಣ. ಸೊ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ABMನ ಎರಡು ಕೋನಗಳು ತ್ರಿಭುಜ PQMನ ಎರಡು ಅನುರೂಪ ಕೋನಗಳಿಗೆ ಸಮನಾಗಿರುವುದರಿಂದ ತ್ರಿಭುಜಗಳ ಕೋನ ಸಮರೂಪತೆಯ ನಿರ್ಧಾರಕ ಗುಣದ ಆಧಾರದ ಮೇಲೆ ತ್ರಿಭುಜ ABM ಮತ್ತು ತ್ರಿಭುಜ PQNಗಳು ಸಮರೂಪ ತ್ರಿಭುಜಗಳಾಗುತ್ತವೆ. ಆದ್ದರಿಂದ ನಾವಿಲ್ಲಿ ತ್ರಿಭುಜ ABM ಸಮರೂಪಿ ತ್ರಿಭುಜ PQN ಎಂದು ಬರೆಯೋಣ. ಕಾರಣ ಕೋನ ಸಮರೂಪತೆಯ ನಿರ್ಧಾರಕ ಗುಣ ಎಂದು ಬರೆಯೋಣ. ಎರಡು ತ್ರಿಭುಜಗಳು ಸಮರೂಪವಾದ ನಂತರ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಹ ಸಮಾನುಪಾತದಲ್ಲಿರುತ್ತವೆ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ಇಲ್ಲಿ ತ್ರಿಭುಜ ABM ಮತ್ತು ತ್ರಿಭುಜ PQNಗಳು ಸಮರೂಪ ತ್ರಿಭುಜಗಳಾಗಿರೋದ್ರಿಂದ ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತಗಳು ಸಹ ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ತ್ರಿಭುಜ ABMನ AB ಬಾಹುವಿಗೆ ಅನುರೂಪವಾದ ತ್ರಿಭುಜ PQNನ PQ ಬಾಹುಗಳ ಅನುಪಾತವು ತ್ರಿಭುಜ ABMನ AM ಬಾಹುವಿಗೆ ಅನುರೂಪವಾದ ತ್ರಿಭುಜ PQNನ PN ಬಾಹುವಿನ ಅನುಪಾತವು ಸಮ ಎಂದು ಬರೆದುಕೊಳ್ಳೋಣ. ಈ ಸಮೀಕರಣವನ್ನು ನಾವೀಗ ಸಮೀಕರಣ 2 ಆಗಿ ತೆಗೆದುಕೊಳ್ಳೋಣ. ದತ್ತದಲ್ಲಿ ನಾವು ತ್ರಿಭುಜ ABC ಸಮರೂಪಿ ತ್ರಿಭುಜ PQR ಎಂದು ಬರೆದುಕೊಂಡಿದ್ದೇವೆ. ಎರಡು ತ್ರಿಭುಜಗಳು ಸಮರೂಪಿಯಾದ ನಂತರ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿರುತ್ತವೆ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ತ್ರಿಭುಜ ABC ಮತ್ತು ತ್ರಿಭುಜ PQRಗಳ ಅನುರೂಪ ಬಾಹುಗಳ ಅನುಪಾತವನ್ನು ನಾವು ಸಮಾನುಪಾತದಲ್ಲಿ ಬರೆದುಕೊಳ್ಳೋಣ. ಅಂದರೆ ತ್ರಿಭುಜ ABCಯ AB ಬಾಹುವಿಗೆ ಅನುರೂಪವಾದ ತ್ರಿಭುಜ PQRನ PQ ಬಾಹು ಇವುಗಳ ಅನುಪಾತ BC ಬಾಹುವಿಗೆ ಅನುರೂಪವಾದ ಬಾಹು QR ಇವುಗಳ ಅನುಪಾತ AC ಬಾಹುವಿಗೆ ಅನುರೂಪವಾದ ಬಾಹು PR ಇವುಗಳ ಅನುಪಾತವೆಂದು ಬರೆದುಕೊಳ್ಳೋಣ. ಕಾರಣ ದತ್ತ ಎಂದು ಬರೆಯೋಣ. ಈ ಸಮೀಕರಣವನ್ನು ನಾವು ಸಮೀಕರಣ 3 ಆಗಿ ತೆಗೆದುಕೊಳ್ಳೋಣ. ಈ 2ನೇ ಮತ್ತು 3ನೇ ಸಮೀಕರಣಗಳ ಎಡಭಾಗಗಳನ್ನು ಹೋಲಿಸಿದಾಗ ಈ ಎರಡೂ ಸಮೀಕರಣಗಳ ಎಡಭಾಗಗಳು AB ಭಾಗಿಸು PQ AB ಭಾಗಿಸು PQ ಆಗಿದೆ. ಅಂದರೆ ಎರಡೂ ಸಮೀಕರಣಗಳ ಎಡಭಾಗಗಳು ಸಮನಾಗಿದೆ. ಆದ್ದರಿಂದ ಇಲ್ಲಿ ಈ ಎರಡೂ ಸಮೀಕರಣಗಳ ಬಲಭಾಗಗಳು ಸಮನಾಗುತ್ತವೆ. ಅಂದರೆ AM ಭಾಗಿಸು PN BC ಭಾಗಿಸು QR ಆಗುತ್ತದೆ. ಆದ್ದರಿಂದ ಸಮೀಕರಣ 1, 2 ಮತ್ತು 3ರಿಂದ ತ್ರಿಭುಜ ABCಯ ವಿಸ್ತೀರ್ಣ ಭಾಗಿಸು ತ್ರಿಭುಜ PQRನ ವಿಸ್ತೀರ್ಣ BC ಭಾಗಿಸು QR ಇಂಟು ಇಲ್ಲಿ ನಾವು AM ಭಾಗಿಸು PNನ ಸ್ಥಾನದಲ್ಲಿ AM ಭಾಗಿಸು PNಗೆ ಸಮನಾಗಿರುವ BC ಭಾಗಿಸು QR ಅನ್ನು ಆದೇಶಿಸಿದಾಗ AM ಭಾಗಿಸು PN BC ಭಾಗಿಸು QR ಆಗುತ್ತದೆ. ಆದ್ದರಿಂದ ಈ ಸಮೀಕರಣದ ಬಲಭಾಗವು BC ಭಾಗಿಸು QR ಇಂಟು BC ಭಾಗಿಸು QR ಆಗುತ್ತದೆ. ಮುಂದಿನ ಹಂತದಲ್ಲಿ BC ಭಾಗಿಸು QR ಗುಣಿಸು BC ಭಾಗಿಸು QR BC ಭಾಗಿಸು QR ದ ಸಂಪೂರ್ಣ ವರ್ಗವಾಗುತ್ತದೆ. ಸೊ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ABCಯ ವಿಸ್ತೀರ್ಣ ಮತ್ತು ತ್ರಿಭುಜ PQRನ ವಿಸ್ತೀರ್ಣಗಳ ಅನುಪಾತವು ಇವುಗಳ ಅನುರೂಪ ಬಾಹುಗಳಾದ BC ಮತ್ತು QRನ ಅನುಪಾತದ ವರ್ಗಕ್ಕೆ ಸಮನಾಗಿದೆ.
ಅದೇ ರೀತಿ ಈ ತ್ರಿಭುಜಗಳ ಈ ಅನುರೂಪ ಬಾಹುಗಳ ಅನುಪಾತಗಳ ಜೋಡಿಯು ಸಮೀಕರಣ 3ರಲ್ಲಿ ಈ ತ್ರಿಭುಜಗಳ ಉಳಿದ ಅನುರೂಪ ಬಾಹುಗಳಾದ AB ಮತ್ತು PQ AC ಮತ್ತು PR ಗಳ ಅನುಪಾತಗಳ ಜೋಡಿಗೆ ಸಮನಾಗಿರುವುದರಿಂದ ಸೊ ನಾವಿಲ್ಲಿ ತ್ರಿಭುಜ ABC ಯ ವಿಸ್ತೀರ್ಣ ಭಾಗಿಸು ತ್ರಿಭುಜ PQR ನ ವಿಸ್ತೀರ್ಣ ಇಸ್ ಈಕ್ವಲ್ ಟು AB ಭಾಗಿಸು PQ ದ ಸಂಪೂರ್ಣ ವರ್ಗ ಅಂದ್ರೆ ಇವೆರಡು ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತದ ಸಂಪೂರ್ಣ ವರ್ಗ ಇಸ್ ಈಕ್ವಲ್ ಟು BC ಭಾಗಿಸು QR ದ ಸಂಪೂರ್ಣ ವರ್ಗ ಇಸ್ ಈಕ್ವಲ್ ಟು AC ಭಾಗಿಸು PR ದ ಸಂಪೂರ್ಣ ವರ್ಗ ಎಂದು ಬರೆದುಕೊಳ್ಳೋಣ. ಸೊ ಇದನ್ನೇ ನಾವು ಪ್ರಮೇಯದಲ್ಲಿ ಸಾಧಿಸಬೇಕಿತ್ತು. ಅಂದರೆ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿರುತ್ತದೆ ಎಂದು ಸಾಧಿಸಬೇಕಿತ್ತು. ಹಾಗಾಗಿ ನಾವು ಹೇಳಿಕೆಯನ್ನು ಇಲ್ಲಿ ತಾರ್ಕಿಕವಾಗಿ ಸಾಧಿಸಿದ್ದೇವೆ.